ಎಷ್ಟ್ರಾಗದನವ? 3.5 ಮೊಳ ಜಗದೊಳಗದನ. ಎಷ್ಟು ಉಣ್ಬೇಕು ಅಷ್ಟೇ ಉಣ್ತಾನ, ಎಷ್ಟು ಉಡಬೇಕು ಅಷ್ಟೇ ಉಡ್ತಾನ, ಎಷ್ಟರಾಗಿರ್ಬೇಕು ಅಷ್ಟರಾಗ ಇರ್ತಾನ. ಎದ್ದು ಹೋಗ್ಬೇಕು ಎದ್ದು ಹೋಗ್ತಾನ. ಎದ್ದು ಹೋಗುವುದಂತೂ ಗ್ಯಾರಂಟಿನೇ. ಎದ್ದು ಹೋಗೋದಂತೂ ತಪ್ಪಿಸ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಎದ್ದು ಹೋಗೋದ್ರೊಳಗನ ಜಗತ್ತಿನ ಸ್ಮರಿಸುವಂಗ ಬದುಕು, ಸ್ಮರಿಸುವಂಗ ಬದುಕು. ಕಬೀರ್ ಹೇಳ್ತಾನೆ, ನೀ ಹುಟ್ಟುವಾಗ ಜಗತ್ತು ನಗುತ್ತಿರಲಿ, ನೀನು ಅಳುತ್ತಿರಲಿ. ಜಗತ್ತು ನಗುತ್ತಿರಲಿ, ನೀನು ಅಳುತ್ತಿರಲಿ. ಗಂಡು ಹುಟ್ಟುತ್ತೀವಿ ಅಂತೇಳಿ ಊರು ತುಂಬ ಪೇಡೆ ಹಂಚಿ ನಗುತ್ತಿರಲಿ. ಎಂಥ ಜನ್ಮದಲ್ಲಿ ಬಂದೆಲ್ಲ ನಾನು, ಪುನಃ ಜನ್ಮಕ್ಕೆ ಬಂದೆ ಅಂತ ನೀ ಅಳುತ್ತಾ ಇರು. ನೀ ಹುಟ್ಟುವಾಗ ನೀ ಅಳುತ್ತಿರು, ಜಗತ್ತು ನಗುತ್ತಿರಲಿ. ನೀ ಜಗತ್ತು ಬಿಟ್ಟು ಹೋಗು ಮುಂದೆ ನೀನು ನಗುತ್ತಿರಲಿ, ಜಗವು ಅಳುತ್ತಿರಲಿ. ನೀ ಬಿಟ್ಟು ಹೋಗುವಾಗ ಎಂಥ ಪುಣ್ಯಾತ್ಮ ಹೋನ್ನಪ್ಪ, ಇಂಥ ಪುಣ್ಯಾತ್ಮರು ಸಿಗುವುದು ದುರ್ಲಭ, ಸತ್ಪುರುಷ ಸಿಗುವುದು ದುರ್ಲಭ ಅಂಥೇಳಿ ಜಗತ್ತು ನಿನ್ನ ಕಳಿಸು ಮುಂದೆ ಅಳುತ್ತಿರಲಿ. ಆತ ನಿನ್ನ ಬಂದ ಕಾರ್ಯವನ್ನು ನೀ ಮುಗಿಸಿಕೊಂಡು ನಗನಗುತ್ತಾ ನೀವು ಹೋಗ್ತಾ ಇರು. ಇದು ನಿಜವಾದ ಬದುಕು, ಇದು ನಿಜವಾದ ಬಾಳ್ವೆ, ಇದು ನಿಜವಾದ ಜೀವನ. ಈ ಜೀವನದಲ್ಲಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಸತ್ಸಂಗ. ಸತ್ಸಂಗ, ಸತ್ಪುರುಷರ ಸಹವಾಸ, ಸತ್ಪುರುಷರ ಸಾನ್ನಿಧ್ಯ, ಸತ್ಪುರುಷರ ಶ್ರವಣ, ಸತ್ಪುರುಷರ ಮನನ ನಿಧಿಧ್ಯಾಸನ, ಇವು ಮನುಷ್ಯನನ್ನು ಪಾವನ ಮಾಡ್ತಾ ಇದ್ದಾವ. ಬಂದಿದಿ, ಬದುಕಿದಿ, ಜನನ ಮರಣದ ಮಧ್ಯದಲ್ಲಿ ತೂಗುಯಾಲೆಯಲ್ಲಿ ತೂಗಾಡ್ತಾ ಇದ್ದಿದಿ. ಆದರೆ ಹ್ಯಾಂಗ ತೂಗಾಡ್ಬೇಕು ಎಂಬುದು ನೆನಪಿಟ್ಟುಕೊಂಡು ಬದುಕು, ಹ್ಯಾಂಗ ಬಾಳ್ಬೇಕು ಅನ್ನೋದು ನೆನಪಿಟ್ಟುಕೊಂಡು ಬಾಳು. ಧನಧಾನ್ಯ ಸಿರಿ